ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬಹುದೊಡ್ಡ ಗ್ರಾಮಗಳಲ್ಲಿ ಒಂದಾದ ಮಿಶ್ರಿಕೋಟಿ ಗ್ರಾಮದ ಶ್ರೀ ಗ್ರಾಮದೇವಿಯರ ಜಾತ್ರೆಯು ಪ್ರಾರಂಭವಾಗಿದ್ದು ಎಲ್ಲರೂ ಕುಟುಂಬ ಸಮೇತ ಆಗಮಿಸಿ ಅಮ್ಮನವರ ಆಶೀರ್ವಾದವನ್ನ ಪಡೆದುಕೊಂಡರು. ಪ್ರತಿದಿನ ಸ್ವಾಮೀಜಿಗಳು, ಶರಣರು, ಸಂತ ಮಾಂತರು ಸಮಾಜ ಸುಧಾರಿಸುವ ಹಿತವಚನ ನುಡಿದ್ರು. ವಿವಿಧ ಕಲಾ ಸಂಸ್ಥೆಗಳು ಮತ್ತು ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ರು. ಸಾಮಾಜಿಕ ಸೇವೆಯಿಂದ ಜನರ ಆರೋಗ್ಯ ಸುಧಾರಿಸುವ ಕಾಳಜಿ ವಹಿಸಿ ಹುಬ್ಬಳ್ಳಿಯ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಯುವಕ ಯುವತಿಯರು ರಕ್ತದಾನ ಮಾಡಿದ್ರು. ಪ್ರತಿದಿನ ಜಾತ್ರೆಗೆ ಆಗಮಿಸಿದ ಎಲ್ಲರಿಗೂ ಮಹಾದಾಸೋಹ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ತೊಟ್ಟಿಲುಗಳು ಸೇರಿದಂತೆ ವಿವಿಧ ಚಿಣ್ಣರ ಆಟಿಕೆ ವಸ್ತುಗಳು ಹಾಗೂ ಗ್ರಾಮದ ರಾಜಬೀದಿಗಳಲ್ಲಿ ಜಾತ್ರೆಗೆ ಶುಭಾಶಯ ತಿಳಿಸುವ ದ್ವಾರ ಬಾಗಿಲುಗಳು, ಊರ ತುಂಬೆಲ್ಲ ಬಣ್ಣ ಬಣ್ಣದ ಕಟೌಟ್ಗಳು, ಕೇಸರಿ ಪರ್ಪರಿಗಳು. ಜನರು ಬಣ್ಣ ಬಣ್ಣದ ಬಟ್ಟೆ ಧರಿಸಿ ಹುರುಪು ಹುಮ್ಮಸ್ಸಿನಿಂದ ಪಾಲ್ಗೊಂಡು ಭಕ್ತಿಭಾವ ಮೆರೆದ್ರು. ಊರಿನ ಎಲ್ಲ ಜನರು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಜಾತ್ರೆಗೆ ಮೆರುಗು ತಂದ್ರು. ವರದಿ ಎಂಎಂ ಮಜ್ಜಿದಮನಿ, ಕನಕ ಟಿವಿ, ಕಲಘಟಗಿ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853. ಶ್ರೀಕೋಟಿ ಗ್ರಾಮ ದೇವತೆಯರ ಜಾತ್ರೆಯ ಅಂಗವಾಗಿ ಇಂದಿನ ದಿವಸ ಬೃಹತ್ ರಕ್ತ ಶಿಬಿರವನ್ನ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಮತ್ತು ಮಿಶ್ರಿಕೋಟಿ ಗ್ರಾಮದ ದೇವಿಯರ ಭಕ್ತರ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಅನೇಕ ಸಹೋದರರು ರಕ್ತದಾನ ಶಿಬಿರವನ್ನ ರಕ್ತದಾನ ಮಾಡ್ತಾ ಇದ್ದಾರೆ. ಇದನ್ನ ಪ್ರತಿ ಜಾತ್ರೆಯಲ್ಲಿಯೂ ಕೂಡ ನಾವು ರಕ್ತದಾನ ಶಿಬಿರವನ್ನು ಮಾಡ್ತೀವಿ. ಅದೇ ರೀತಿ ಪ್ರತಿ ವರ್ಷ ಕನಿಷ್ಠ 2 ಬಾರಿ ಆದರೂ ರಕ್ತದಾನ ಶಿಬಿರನ ಮಿಶ್ರಿಕೋಟಿ ಗ್ರಾಮದಲ್ಲಿ ರಕ್ತದಾನ ಶಿಬಿರನ ಹಮ್ಮಿಕೊಳ್ಳಲಾಗುತ್ತದೆ. ಸಾಕಷ್ಟು ಯುವಕರು ಮತ್ತು ಯುವತಿಯರು ರಕ್ತದಾನ ಮಾಡಲು ಅತಿ ಹುಮ್ಮಸ್ಸಿನಿಂದ ಬರ್ತಾ ಇದ್ದಾರೆ. ಮಿಶ್ರಿಕೋಟಿ ವಿಶೇಷ ಏನಪ್ಪಾ ಅಂತಂದ್ರೆ, ಮಿಶ್ರಿಕೋಟಿ ಜಾಂಬವ ದುರ್ಗವ್ವ ಜಾತ್ರೆ ನಿಮಿತ್ತವಾಗಿ ಎಲ್ಲಾ ಊರೊಳಗೂ ಜಾಂಬವ ದುರ್ಗವ್ವ ಜಾತ್ರೆ ನಡೆದ್ರೆ ಪ್ರಾಣಿಗಳನ್ನ ಬಲಿ ಕೊಡ್ತಾರ, ಮುಪ್ರಾಣಿ ಬಲಿ ಕೊಡ್ತಾರ. ಇಲ್ಲಿ ಮಿಶ್ರಿಕೋಟಿ ವಿಶೇಷ ಏನಪ್ಪಾ ಅಂತಂದ್ರೆ ಸ್ವಯಂ ಪ್ರೇರಣೆ ಅಂತ ನಾವು ರಕ್ತದಾನ ಮಾಡೋದು ಮಿಶ್ರಿಕೋಟಿ ಒಳಗೆ ಎಲ್ಲ ಯುವಕರು. ಮಿಶ್ರಿಕೋಟಿ ವಿಶೇಷ ಇದು.